ಕಳೆದ 1.5 ವರ್ಷದ ಹಿಂದೆ ಪ್ರಶಾಂತ್ ವಿದ್ಯುತ್ ರಿಪೇರಿ ಮಾಡುವಾಗ ಟಿಸಿಯಲ್ಲಿ ಕರೆಂಟ್ ಇಲ್ಲ ಎಂದು ಕಾಂಟ್ರಾಕ್ಟರ್ ಹೇಳಿದ್ದ. ಕಂಬ ಹತ್ತಿ ಕೆಲಸ ಮಾಡುವಾಗ ಟಿಸಿಯಲ್ಲಿ ಕರೆಂಟ್ ಇದ್ದ ಕಾರಣ ಶಾಕ್ ಹೊಡೆದು ಪ್ರಶಾಂತ್ ಕಂಬದಿಂದ ಕೆಳಗೆ ಬಿದ್ದಿದ್ದಾರೆ. ವಿಷಯ ತಿಳಿದು ಸ್ಥಳದಲ್ಲಿದ್ದವರು ಪ್ರಶಾಂತ್ ಅವರನ್ನು ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆದರೆ ಸೊಂಟ ಭಾಗಕ್ಕೆ ಪೆಟ್ಟು ಬಿದ್ದು ಮೂಳೆ ಮುರಿದಿರುವುದಾಗಿ ವೈದ್ಯರು ತಿಳಿಸಿ ಚಿಕಿತ್ಸೆ ನೀಡಿ ಮನೆಗೆ ಕಳುಹಿಸಿದ್ದಾರೆ. ಕಳೆದ 17 ತಿಂಗಳುಗಳಿಂದ ಪ್ರಶಾಂತ್ ಈವರೆಗೂ ಮೇಲೆ ಏಳಲು ಸಾಧ್ಯವಾಗದೆ ಹಾಸಿಗೆ ಹಿಡಿದಿದ್ದಾರೆ. ಹಾಸನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಿದ್ದ ಕೆಇಬಿ ಗುತ್ತಿಗೆದಾರನಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಪ್ರಶಾಂತ್ ಅವರನ್ನ ಈವರೆಗೆ ಮಾತನಾಡಿಸಿಲ್ಲ. ಸಹಾಯ ನೀಡಿದ ಕಾರಣ ಅವರ ಜೀವನ ಸಂಕಷ್ಟಕ್ಕೆ ಸಿಲುಕಿದೆ. ವಯಸ್ಸಾದ ತಾಯಿ ದುಡಿದು ಸಾಕಬೇಕಾದ ಸ್ಥಿತಿಯಿಂದ ಕರುಳು ಕಿವುಚುವಂತಿದೆ. ಪ್ರಶಾಂತ್ ಅವರಿಗೆ ಅನ್ಯಾಯವಾಗಿರುವ ವಿಷಯ ತಿಳಿದ ರಾಜ್ಯ ರೈತರ ಸಂಘದ ಹಾಗೂ ಹಸಿರು ಸೇನೆ ಎಂದು ಪ್ರಶಾಂತ್ ಅವರ ಮನೆಗೆ ಭೇಟಿ ನೀಡಿ ಮಾಹಿತಿ ಪಡೆದು ಆದಷ್ಟು ಬೇಗ ಸಂಬಂಧಪಟ್ಟ ಬೆಸ್ಕಾಂ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳು ನ್ಯಾಯ ದೊರಕಿಸಿಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬೆಸ್ಕಾಂ ಕಚೇರಿಗೆ ಬೀಗ ಜಡಿದು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕಾಂಟ್ರಾಕ್ಟರ್ ಶಿವಣ್ಣ ಅವರು ನನ್ನ ಕೆಲಸಕ್ಕೆ ಅರ್ಜೆಂಟ್ ಕೆಲಸ ಇದೆ, ಒಂದು ಅರ್ಧ ಗಂಟೆ ಆಗುತ್ತೆ ಅಂತೇಳಿ ಕಳಿಸಿದ್ರು. ಅಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವುದೋ ಟಿ ಸಿ ಚಾರ್ಜ್ ಮಾಡೋಕ್ಕೆ ಹೋಗಿ ಈ ಟಿ ಸಿ ಚಾರ್ಜ್ ಮಾಡಿದ್ದಾರೆ ಅವರು. ಅದು ವರ್ಕೌಟ್ ಆಗದಲ್ಲೇ ಇರೋದು. ಹಾಗೂ ಮತ್ತು ಡಿಪಾರ್ಟ್ಮೆಂಟಿಗೆ ನಾವು ನಮ್ಮ ಕೆಲಸ ಕಂಪ್ಲೀಟ್ ಆಯಿತು ಅಂತ ಹ್ಯಾಂಡ್ ಓವರ್ ಕೊಟ್ಟಿರಲಿಲ್ಲ ಇನ್ನೂ. ಅದಕ್ಕೆ ಬೇರೆ ಟಿ ಸಿ ಚಾರ್ಜ್ ಮಾಡೋಕ್ಕೆ ಹೋಗ್ಬಿಟ್ಟು ಈ ಟಿ ಸಿ ಚಾರ್ಜ್ ಮಾಡಿ ಈ ಚಾರ್ಜ್ ಮಾಡಿರೋದು ನಮಗೂ ಸಹ ತಿಳಿಸಿರಲ್ಲ ಅವರು. ಕೆಲಸ ಮಾಡಬೇಕಾದ್ರೆ ಆಟೋಮೆಟಿಕ್ಕಾಗಿ ಚಾರ್ಜ್ ಆಗಿರೋದು ಲೈನು ನನಗೆ ಕರೆಂಟ್ ಹೊಡೆದು ಕಂಬದಿಂದ ಬಿದ್ದು ಸೊಂಟ ಬೆನ್ನು ಫ್ರ್ಯಾಕ್ಚರ್ ಆಗಿದೆ. ಇದನ್ನು ಆಮೇಲೆ ಶಿವಕುಮಾರ್ ಅವರು ಏನು ಕಾಂಟ್ರಾಕ್ಟರ್ ಇದ್ದರು ಅವರು ನಮಗೆ ESI PF ಯಾವುದೇ ರೀತಿ ಏನು ಮಾಡಿಸಿರಲಿಲ್ಲ. ಹಾಗೂ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಮೇಲೆ ನಾವು ಕಂಪ್ಲೇಂಟು ಎಲ್ಲ ಕೊಡ್ತೀವಿ ಅಂದಾಗ ಬೇಡ ನಾವೆಲ್ಲ ನೋಡ್ಕೊತೀವಿ ಅಂತ ಹೇಳಿದರು. ಅದಾದ ಆಸ್ಪತ್ರೆಯಿಂದ ಕರ್ಕೊಂಬಂದು ಮನೆಗೆ ಬಿಟ್ಟ ಮೇಲೆ ಮತ್ತೆ ಇತ್ಲಾಗೆ ನಮ್ಮನ್ನು ಯಾವುದೇ ಟ್ರೀಟ್ಮೆಂಟ್ ಆಗಲಿ ಏನೇ ಆಗಲಿ ತೋರಿಸಿರಲ್ಲ. ಪ್ರಶಾಂತ್ ಅಂತ ಅರಸೀಕೆರೆ ತಾಲೂಕು ಕಂತನಹಳ್ಳಿ ಗ್ರಾಮದಲ್ಲಿ ಅವರು ಒಬ್ಬರು ಎಲೆಕ್ಟ್ರಿಕ್ ಕೆಲಸದಲ್ಲಿ TC ರಿಪೇರಿ ಮತ್ತು ಸಣ್ಣ ಪುಟ್ಟ ಎಲೆಕ್ಟ್ರಿಕ್ ಕೆಲಸ ಮಾಡೋಕ್ಕೆ ಅವರು ವೃತ್ತಿಯಲ್ಲಿ ತೊಡಗಿದ್ರು. ಒಂದು ಉದ್ದೇಶದ ಕಾರಣ ಮತ್ತು ಕಾಂಟ್ರಾಕ್ಟ್ ಶಿವಕುಮಾರ್ ಅವರು ಇವರನ್ನು ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ. ಎಲೆಕ್ಟ್ರಿಕ್ ಕೆಲಸಕ್ಕೆ ಮನೆ ಮನೆಗೂ ಮತ್ತು ವಿಸಿಟಿಂಗಲ್ಲಿ ಹಳ್ಳಿಗೂ ಕರ್ಕೊಂಡೋಗಿ ಕೆಲಸ ಮಾಡಿಸ್ತಾ ಇರ್ತಾರೆ. ಕೆಲಸ ಮಾಡುವಾಗ ವರ್ಕ್ ಕಾರ್ಡ್ ಇಲ್ಲದೆ ಕೆಲಸ ಮಾಡುವಾಗ ಕೆಲಸ ಇವತ್ತು ಮಾಡಿ ಅರ್ಧ ಬರ್ದಾದಾಗ ನಾಳೆ ಮತ್ತೆ ಕೆಲಸ ಕರ್ಕೊಂಡು ಹೋಗಿ ಇವರು ಬೇರೆ TCಗೆ ಚಾರ್ಜ್ ಮಾಡೋಂಥ ಲೆಕ್ಕಾಚಾರದಲ್ಲಿ ಈ TC ಕೆಲಸ ನಿನ್ನೂ ಐಡ್ಲಲ್ಲಿದೆ, ಆ ಕೆಲಸ ಮಾಡುವಾಗ ಆ TC ಕೊಡೋಂಥ ಚಾರ್ಜನ್ನು ಈ TC ಚಾರ್ಜ್ ಕೊಟ್ಟು ಕರೆಂಟ್ ಕೊಟ್ಟು ಪ್ರಶಾಂತ್ ಎಂಬವರು ತುಂಬ ಅಸ್ತವ್ಯಸ್ತ ಆಗಿ ಸೊಂಟದ ಕೆಳಗಡೆ ಯಾವುದೂ ಚಟುವಟಿಕೆಗಳು ಇರುವುದಿಲ್ಲ, ಕೈ ಕಾಲು ಮತ್ತೊಂದು ಯಾವುದೂ ಸ್ವಾಧೀನ ಇರೋದಿಲ್ಲ. ಇದನ್ನು ಅವರು ಸಂಬಂಧಿಕರು ಖಂಡಿಸಿದಾಗ ಇವರು ಕರ್ಕೊಂಡೋಗಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಬೇಕೇ ಬೇಡವನ್ನಂಗೆ ಇದಕ್ಕೆ ಏನಾದರೂ ತಪ್ಪಿದ್ದಲ್ಲಿ ಮಂಜುನಾಥ್ ಅವರು ಮತ್ತು ಚಿಕ್ಕನಾಯಕ್ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಇವರೆಲ್ಲ ಸೇರಿ ಇವರಿಗೆ ನ್ಯಾಯ ದೊರಕಿಸಿಕೊಡ್ಲಿಲ್ಲ ಅಂದ್ರೆ ಇವ್ರ ಬಗ್ಗೆ ನಾವು ಸಂಘಟನೆ ಎಲ್ಲ ಉಗ್ರ ಹೋರಾಟ ಮಾಡಲಿಕ್ಕೆ. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಫಯಾಜ್ ಮೈಸೂರ್, ರವಿ ಬಸು, ದೇವರಾಜು, ದಯಾನಂದ್, ಶಿವಕುಮಾರ್, ಮಂಜಪ್ಪ, ಚಂದ್ರಶೇಖರ್, ನಾಗರಾಜ್, ಕುಮಾರ್, ಸೋಮಣ್ಣ ಮತ್ತಿತರರು ಹಾಜರಿದ್ದರು. ಚಂದ್ರು ಯಾದವ್, CTV ನ್ಯೂಸ್, ಅರಸೀಕೆರೆ.